ಡಾಕ್ಟರ್ ಕೆ ಸುಧಾಕರ್ ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ಡಾಕ್ಟರ್ ಕೆ ಸುಧಾಕರ್ MLA ಏನಿದ್ದಾರೆ ಒಂದು ಮಾತಿನ ಮೇಲೆ ಅವರು ಜನ ಮರಳಾಗ್ಬಿಟ್ರು. ಸುಳ್ಳು ಆರೋಪ. ಏಕೆಂದ್ರೆ ನಾವು ಸೋತ್ ಬಿಡ್ತೀವಿ ಅನ್ನೋ ಒಂದು ಭೀತಿಯಿಂದ ಈ ಒಂದು ಹಗರಣ ಇಟ್ಕೊಂಡು ಅವ್ರ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ತನಿಖೆ ಮಾಡಿಸ್ಬೋದಾಗಿತ್ತು. ಸಿನಿಮಾ ಡೈಲಾಗ್ಗೆ ಮರಳಾಗ್ಬಿಟ್ರು. ಏನು ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಸುಧಾಕರ್ ಸರ್ ತಂದಿರೋದೊಬ್ರು ಹೆಸರಿಗೆ ಹೇಳ್ಕೊಳ್ಳೋದು ನಾನು ತಂದಿದ್ದೀನಿ, ನಾನು ಮಾಡಿದ್ದೀನಿ ಅನ್ನೋದು. ಈಗ ಹೊಸಬ್ರನ್ನ ತಂದು ಏನು ಮಾಡೋದು? ಒಂದು ತಪ್ಪಾಗಲೇ ಮಾಡಿದ್ದೀವಿ, ಪುನಃ ಆ ತಪ್ಪು ಮಾಡಕ್ಕೆ ಹೋಗೋದಿಲ್ಲ. 1,000 ನಿಮಗೆ ಫ್ರೀ ಅಂತಾರೆ. ಅದು ಎಲ್ಲಿಂದ ಬರ್ತಾ ಇದೆ 2,000? ಸದ್ಯ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಸಿಟಿಲಿದ್ದೀನಿ. ಹಾಗಾದ್ರೆ ಇಲ್ಲಿನ ಮತದಾರರು ಏನ್ ಹೇಳ್ತಾರೆ? ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಜೈ ಅಂತಾರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯ ಅವರ ಕೈ ಹಿಡಿತಾರಾ? ಸೊ ಇಲ್ಲಿನ ಮತದಾರರನ್ನೇ ಕೇಳ್ತಾ ಹೋಗೋಣ. ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಭಾರತಿ ಅಂತ, ಮಾಜಿ ನಗರಸಭಾ ಸದಸ್ಯರು ಮತ್ತು ಮಹಿಳಾ ಮೋರ್ಚಾ ನಗರಾಧ್ಯಕ್ಷರು. ಓಕೆ, ಈಗ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ. ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್, ಯಾರು ಸಂಸದರಾಗಬಹುದು ಅಂತ ಅನ್ಸುತ್ತೆ? ಡಾಕ್ಟರ್ ಕೆ ಸುಧಾಕರ್ ಮೇಡಮ್. ಯಾಕೆಂದರೆ ಅವರು ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಹಾಗಾಗಿ ಅವರು ಹೆಸರಲ್ಲೇ ಅಭಿವೃದ್ಧಿ ಇದೆ. ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ಡಾಕ್ಟರ್ ಕೆ ಸುಧಾಕರ್ ಸರ್. ಹಾಗಾಗಿ ನಾವೆಲ್ಲ ಏನು ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಜನ ಈಗ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೆ ನಾವು ಆ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಖಂಡಿತವಾಗ್ಲೂ ನಾವು ಸುಧಾಕರ್ ಸರ್ಗೆ ನಾವು ಓಟ್ ಕೊಡ್ತೀವಿ, ಅವ್ರನ್ನೇ ಗೆಲ್ಲಿಸ್ಬೇಕು, ಅವ್ರಿಗೆ ಎಲ್ಲ ಅರ್ಹತೆಗಳಿದೆ ಸಂಸದರಾಗೋದಕ್ಕೆ ಅಂತ ಹೇಳಿ ಇವತ್ತು ಜನ ಬೆಂಬಲ ಅವ್ರಿಗೆ ಖಂಡಿತ ಇದೆ. ಖಂಡಿತ ಅವರು ಗೆಲ್ತಾರೆ ಮೇಡಮ್. ಬಟ್ ಕೋವಿಡ್ ಹಗರಣದ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ ಆರೋಗ್ಯ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ. ಸೊ ಅದೆಲ್ಲದರ ಹೊರತಾಗಿ ಕೂಡ ಜನ ಅವರಿಗೆ ಓಟ್ ಹಾಕ್ತಾರೆ ಅಂತ ಅನ್ಸುತ್ತಾ, ಹೇಗೆ? ಖಂಡಿತ ಆಗುತ್ತೆ ಮೇಡಮ್. ಯಾಕೆಂದರೆ ಕೋವಿಡ್ ಹಗರಣದಲ್ಲಿ ಇವ್ರು ತಪ್ಪು ಮಾಡಿದರೆ ತನಿಖೆ ಮಾಡಿಸ್ಬೋದಾಗಿತ್ತು. ಯಾಕೆ ಮಾಡಿಸ್ಲಿಲ್ಲ? ಸುಮ್ಮನೆ ಬಾಯಿ ಮಾತಿಗೆ. ಅಂದರೆ ಕಾಂಗ್ರೆಸ್ನವರು ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಅಂತನಾ? ಖಂಡಿತ ಮೇಡಮ್, ಸುಳ್ಳು ಆರೋಪ. ಏಕೆಂದರೆ ನಾವು ಸೋತ್ ಬಿಡ್ತೀವಿ ಅನ್ನೋ ಒಂದು ಭೀತಿಯಿಂದ ಈ ಒಂದು ಹಗರಣ ಇಟ್ಕೊಂಡು ಅವ್ರ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಆಗಿದ್ದಿದ್ರೆ ಅವರು ತನಿಖೆ ಮಾಡಿಸ್ಬೋದಾಗಿತ್ತು. ತನಿಖೆ ಮಾಡಿಸಿ ಯಾವುದು ಸತ್ಯಾಂಶ ಅನ್ನೋದು ಹೊರ ತರಬೇಕಾಗಿತ್ತು. ಹಾಗಾಗಿ ಇದೆಲ್ಲ ಸುಳ್ಳು ಆರೋಪ. ಓಕೆ, ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ತಾರೆ ಅಂತ ಹೇಳ್ತಿದ್ದೀರಾ. ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ ಲೆಕ್ಕಾಚಾರ ಉಲ್ಟಾಗಿತ್ತು. ಜೊತೆಗೆ ಇಡೀ ಕರ್ನಾಟಕದ ಜನರಿಗೆ ಅಚ್ಚರಿ ಕೂಡ ಆಗಿತ್ತು. ಸೊ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲ್ತಾರೆ. ಇದು ನಮಗೂ ತುಂಬ ಆಘಾತ ಆಯಿತು ಮೇಡಮ್. ಯಾಕೆಂದರೆ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಈಗ ಚಿಕ್ಕಬಳ್ಳಾಪುರದಲ್ಲಿರುವಂಥ ಈಗ ಪ್ರೆಸೆಂಟು MLA ಏನಿದ್ದಾರೆ ಅವರು ಒಂದು ಮಾತಿನ ಮೇಲೆ ಅವರು ಜನ ಮರಳಾಗ್ಬಿಟ್ರು. ಏಕೆ ಅಂತಂದರೆ ಅವರು ಸಿನಿಮಾ ಡೈಲಾಗ್ಗೆ ಮರಳಾಗ್ಬಿಟ್ರು. ಈಗ ಏನಿಲ್ಲ ಮೇಡಮ್, ಅವರು ಬರೀ ಮಾತಲ್ಲೇ ಹೇಳ್ತಿದ್ದಾರೆ. ಏನು ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ನಮ್ಮ ವಾರ್ಡಲ್ಲೇ ಅವರು ಮನೆ ಮಾಡ್ಕೊಂಡಿದ್ದಾರೆ. ಬಟ್ ಅವರು ನಮ್ಮ ವಾರ್ಡಿಗೆ ಬಂದು ಏನಪ್ಪ ಹೇಗಿದೆ ನಿಮ್ಮ ವಾರ್ಡು, ಏನು ಕಷ್ಟ ಸುಖ ನಿಮ್ಮದು ಅಂತ ಬಂದು ವಿಚಾರಿಸ್ಲಿಲ್ಲ. ವರ್ಷ ಆಗ್ತಾ ಇದೆ ಅವರು ಶಾಸಕರಾಗಿ. ಈ ಸಂದರ್ಭದಲ್ಲಿ ಹಾಗಾದ್ರೆ ಕೆಲಸಗಳನ್ನ ಮಾಡಿಲ್ವಾ? ಖಂಡಿತ ಮಾಡಿಲ್ಲ ಮೇಡಮ್. ಅವರು ಸುಧಾಕರ್ ಸರ್ ಮಾಡಿರೋ ಯೋಜನೆಗಳನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ವಿನಃ ಅವರು ಯಾವುದೇ ಒಂದು ಯೋಜನೆಗಳನ್ನ ತಂದು ನಾನು ತಂದಿದ್ದೀನಪ್ಪ ಅಂತ ಹೇಳಿ ಅವರು ಏನು ಹೇಳಲಿಲ್ಲ. ಅವ್ರು ಮಾಡಿರೋ ಯೋಜನೆಗಳು, ಅವ್ರು ತಂದಿರೋ ಅನುದಾನದಲ್ಲೇ ಇವರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಅವರು ತಂದಿರೋದಾದರೂ ಏನು? ಸುಧಾಕರ್ ಸರ್ ತಂದಿರೋದೊಬ್ಬರು ಹೆಸರಿಗೆ ಹೇಳ್ಕೊಳ್ಳೋದು ನಾನು ತಂದಿದ್ದೀನಿ, ನಾನು ಮಾಡಿದ್ದೀನಿ ಅನ್ನೋದು ಹೆಸರು. ಈಗ ಜನಕ್ಕೆಲ್ಲ ಗೊತ್ತಾಗಿದೆ ಬಿಡಿ ಅವ್ರು ಏನು ಅಂತ ಹೇಳಿ. ಅದಕ್ಕೆ ಇವತ್ತು ಎಲ್ಲರೂ ಮಾತಾಡ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಸರ್ ಅವ್ರನ್ನೇ ವಿನ್ ಮಾಡಬೇಕು ಅಂತೇಳಿ. ಖಂಡಿತ ಅವರು ವಿನ್ ಆಗೇ ಆಗ್ತಾರೆ. ಸಂಸದರಾಗಿ ಆಯ್ಕೆ ಆಗಿ ಮೋದಿ ಅವ್ರ ಜೊತೆ ಸರ್ಕಾರ ನಡೆಸ್ತಾರೆ. ಚಿಕ್ಕಬಳ್ಳಾಪುರಕ್ಕೆ ಸಾಕಷ್ಟು ಅನುದಾನ ತಂದು ಇನ್ನಷ್ಟು ಅಭಿವೃದ್ಧಿ ಕೆಲಸ ಖಂಡಿತ ಅವ್ರು ಮಾಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯ ಅವರ ಪರಿಚಯ ಇದೆಯಾ, ಹೇಗೆ? ಇಲ್ಲ ಮೇಡಮ್, ಅವರು ಹೊಸಬ್ರವರು, ಯಾರೂ ಪರಿಚಯ ಇಲ್ಲ. ಯಾಕೆ ಅಂತಂದರೆ ನಾವು ಸುಧಾಕರ್ ಸರ್ನ 3 ಸರಿ ವಿನ್ ಮಾಡಿಸಿದ್ದೀವಿ, ನೋಡಿದ್ದೀವಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈಗ ಹೊಸಬ್ರನ್ನ ತಂದು ಏನು ಮಾಡೋದು? ಒಂದು ತಪ್ಪಾಗಲೇ ಮಾಡಿದ್ದೀವಿ, ಪುನಃ ಆ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವು ಸುಧಾಕರ್ ಸರ್ನೇ ಬೆಂಬಲಿಸ್ತೀವಿ. ಅವರೇ ಗೆಲ್ತಾರೆ. ಚಿಕ್ಕಬಳ್ಳಾಪುರ MP ಹಾಗಾದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರೇ ಆಗ್ತಾರೆ? ಖಂಡಿತ ಮೇಡಮ್, ಇದರಲ್ಲಿ 100%. ಏಕೆಂದರೆ ನಾನು ಒಬ್ಬ ಮಹಿಳಾ ಸ್ತ್ರೀಶಕ್ತಿ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೀನಿ, ಒಕ್ಕೂಟ ಸಂಘದ ಅಧ್ಯಕ್ಷರು. ಅದರಲ್ಲಿ ಮಹಿಳೆಯರು ಹೇಳ್ತಿದ್ದಾರೆ ನಾವು ತುಂಬ ತಪ್ಪು ಮಾಡಿದ್ವಿ ಈ ಸರಿ. ಏಕೆಂದರೆ ಸ್ತ್ರೀಶಕ್ತಿ ಸಂಘಗಳಲ್ಲಿ ಲೋನ್ಗಳಾಗ್ತಿಲ್ಲ.
0% ಸುಧಾಕರ್ ಸರ್ ಇದ್ದಾಗ ನಮಗೆಲ್ಲ ಸಿಕ್ತಿತ್ತು, ಮಹಿಳೆಯರಿಗೆಲ್ಲ ಸಿಕ್ತಿತ್ತು. ಆದರೆ ಈಗ ಯಾರು ಕೇಳೋರೇ ಇಲ್ಲ. ನಿಮಗೆ ಲೋನ್ ಬೇಕಾ ಏನು ಅಂತ ಇವಾಗ ಪ್ರದೀಪ್ ಸರೇ ಇವಾಗ ಇದಾಗಿದ್ದಾರೆ, MLA ಆಗಿದ್ದಾರೆ. ಒಂದ್ಸರಿ ಆದ್ರೂ ಶ್ರೀ ಶಕ್ತಿ ಸಂಘದವ್ರಿಗೆ ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರು ಮನೆ ಮನೆಗೂ ಭೇಟಿ ಕೊಡ್ತಾ ಇದ್ರು. ಸೊ ಈಗ ಭೇಟಿ ಕೊಡ್ತಿಲ್ವಾ ಹಾಗಾದ್ರೆ? ಇಲ್ಲ ಮೇಡಮ್, ಅದೇ ಹೇಳಿದೆ ಅಲ್ವಾ, ನಮ್ಮ ವಾರ್ಡಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಿಮ್ಮ ವಾರ್ಡಲ್ಲಿ ಏನಾಗಿದೆ, ಚರಂಡಿ ಕ್ಲೀನ್ ಇದೆಯಾ, ಲೈಟ್ ಬೇಕಾ, ನಿಮಗೆ ಸಮಸ್ಯೆ ಏನು ಇಲ್ಲ, ನಿಮ್ಗೆ ಅನುದಾನಗಳು ಏನು ಬೇಕು, ಏನು ಕೇಳ್ತಾ ಇಲ್ವಲ್ಲ. ಅವರು ಹೋಗೋ ರೋಡ್ಗೆ ಮಾತ್ರ ಅಲ್ಲಲ್ಲಿ ಗುಣಿಗಳಿರೋದು ಇದು ಮಾಡ್ಕೊಂಡ್ಬಿಟ್ರೆ ಸಾಕ ಮೇಡಮ್. ಓಕೆ, ಅಂದ್ರೆ ಕಾಂಗ್ರೆಸ್ ಏನೋ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು, ಸೊ ಹಾಗಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಜನ ಮತ ಹಾಕಿದ್ರು ಅಂತ ಅನ್ಸುತ್ತಾ? ಅದಕ್ಕೆ ಪ್ರದೀಪ್ ಈಶ್ವರ್ ಅವರು ಗೆದ್ದಿದ್ದ ಹೇಗೆ? ಇದರಲ್ಲಿ ಮರಳಾಗ್ಬಿಟ್ರು ಮೇಡಮ್. ಏಕೆ ಅಂತಂದರೆ ಸ್ಟಾರ್ಟಿಂಗು ಏನೋ ನಮ್ಗೆ ಸಿಗುತ್ತೆ ಅಂತ ಹೇಳಿ ಮರಳಾದರು. ಕೆಲವ್ರೊಬ್ರಿಗೆ ಸಿಗುತ್ತೆ, ಬಟ್ 10 ಜನದಲ್ಲಿ ಒಂದಿಬ್ಬರಿಗೆ ಸಿಗುತ್ತೆ ಅಷ್ಟೇ ವಿನಃ ಪ್ರತಿಯೊಬ್ಬರಿಗೂ ಸಿಗ್ತಾ ಇಲ್ಲ. ಎಲ್ರಿಗೂ ತಲುಪ್ತಾ ಇಲ್ವಾ ಹಾಗಾದ್ರೆ? ಯಾರಿಗ ತಲುಪ್ತಾ ಇಲ್ಲ. ಯಾಕೆ ಅಂತ ಕಾಂಗ್ರೆಸ್ ಹೇಳುತ್ತೆ ನುಡಿದಂತೆ ನಡೆದಿದ್ದೇವೆ, 5 ಗ್ಯಾರಂಟಿಗಳನ್ನ ಕೂಡ ಕರ್ನಾಟಕದ ಜನರಿಗೆ ಕೊಟ್ಟಿದ್ದೀವಿ ಅಂತ. ಅದೇ ಅವ್ರು ಅನ್ಕೊಳ್ಬೋದು ಮೇಡಮ್, ಜನ ಹತ್ರ ಬಂದು ಕೇಳಬೇಕಲ್ವಾ ನಿಮಗೆಲ್ಲ ಸಿಗ್ತಿದೀಯಾ ಅಂತ ಹೇಳಿ. ಅದೇ ನಾನು ಹೇಳಿದೆ ಅಲ್ವಾ, 10 ಜನದಲ್ಲಿ ಒಂದು 3 ಜನಕ್ಕೆ ಸಿಗಬಹುದು. ಇನ್ನು ಮಿಕ್ದವ್ರು ಏನು ಮಾಡಬೇಕು? ಏನಿಲ್ಲ, ನಮ್ಮ ತೆರೆನ ನಮ್ಮ ಮೇಲೇ ಹಾಕ್ತಿದ್ದಾರೆ ಅಷ್ಟೇ. ಅದು ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಯಾಕೆ ಅಂತಂದರೆ ಈಗ ನಿಮಗೆ ಫ್ರೀ 2,000 ನಿಮಗೆ ಫ್ರೀ ಅಂತಾರೆ. ಅದು ಎಲ್ಲಿಂದ ಬರ್ತಾ ಇದೆ 2,000? ಅದು ನಾವು ತೆರಿಗೆ ಕಟ್ಟೋದೇ ತಾನೇ ಅವ್ರು ಕೊಡ್ತಿರೋದು. ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಜನ. ಖಂಡಿತ ಅವ್ರ ಗ್ಯಾರಂಟಿಗಳು ಏನೂ ನಡೆಯೋದಿಲ್ಲ ಈ ಸರಿ. ಖಂಡಿತ BJP ಬಂದೇ ಬರುತ್ತೆ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಸಂಸದರಾಗಿ ಆಯ್ಕೆ ಆಗೇ ಆಗ್ತಾರೆ ಮೇಡಮ್, ಇದರಲ್ಲಿ ಅನುಮಾನನೇ ಇಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಸೌಮ್ಯ ಅಂತ. ಓಕೆ, ಏನಿದೆ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಲೆಕ್ಕಾಚಾರಗಳೆಲ್ಲ? ಜನರು ಯಾರನ್ನ ಗೆಲ್ಲಿಸಬೇಕು ಅನ್ಕೊಂಡಿದ್ದಾರೆ? ಈಗ ನಾವು ಜನರಲ್ಲಿ ಏನು ಮಾತಾಡ್ಬೇಕಂದ್ರೂ ಈಗ ಅವ್ರಿಗೆ ಅರ್ಥ ಆಗ್ತದೆ ಪರಿಪೂರ್ಣ ನಾವು ಏನು ಮಾಡಿದ ತಪ್ಪು, ಮತ್ತೆ ನಾವು ಹೊಸಬ್ರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಅವ್ರು ಕೊಟ್ಟರು ಬರ್ತು. ಕೊಟ್ಟಿದ್ದಕ್ಕೆ ಅವ್ರಿಗೆ ಇವಾಗ ಅವ್ರಿಗೆ ಏನಾಗಿದೆ, ಅವ್ರಿಗೆ ಗೊಂದಲ ಸ್ಟಾರ್ಟ್ ಆಗಿದೆ. ಈ ಕಡೆ ಬಿಡೋದ ಆ ಕಡೆ ಬಿಡೋದ, ಇವ್ರಿಗೆ ಇದ್ದವ್ರಿಗೆ ನಾವು ಗೆಲ್ಲಿಸ್ತಿದ್ವಿ ಚೆನ್ನಾಗಿರ್ತೈತಿ, ಹೊಸಬ್ರಿಗೆ ಅವಕಾಶ ಕೊಟ್ಟು ಇವ್ರು ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಈಗ ಏನೇ ಒಂದು ಕೆಲಸ ಆಗಬೇಕಂದ್ರೆ ಒಂದು ನಗರಸಭೆಯಲ್ಲಿ ಆಗಿರ್ಬೋದು, ಒಂದು ಸಬ್ ಆಗಿರ್ಬೋದು, ತುಂಬ ತಿರುಗಾಡಿಸ್ಕೊಳ್ತಾ ಇದ್ದಾರೆ. ಒಂದು ಲೇಟ್ ಆಗುತ್ತೆ, ಅವರಿಲ್ಲ ಇವರಿಲ್ಲ ಅಂತ ಹೇಳ್ತಾರೆ. ಮತ್ತು ಕೊರೋನಾ ಟೈಮಲ್ಲಿ ಅಂತ ನೀವು ಹೇಳಿದ್ರಿ, ಕೊರೋನಾ ಟೈಮಲ್ಲಿ ಮತ್ತು ಸುಧಾಕರ್ ಸರ್ ಅವರು ಮತ್ತು ಇದು ಸುಧಾಮೂರ್ತಿ ಅವರು ಸಹ ಅವರು ಪ್ರತಿಯೊಂದು ಮನೆಗೂ ರೇಷನ್ ಕಿಟ್ಗಳು ಕೊಟ್ಟಿದ್ದಾರೆ, ಹಾಲು ಕೊಟ್ಟಿದ್ದಾರೆ, ತರಕಾರಿ ವ್ಯವಸ್ಥೆಗಳೆಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ಅವರು ಆರೋಗ್ಯದ ಬಗ್ಗೆನೂ ಅವ್ರ ಮೇಲೆ ಇದು ಮಾಡ್ದಿರಾ ಪ್ರತಿಯೊಂದು ಅವ್ರ ಜನರಿಗೆ ಏನು ಬೇಕೋ ಅದನ್ನು ಅವ್ರಿಗೆ ತಲುಪಿಸಿ ಎಲ್ಲ ಕೆಲಸಗಳು ಮಾಡ್ತಾಯಿದೆ. ಹೊಸಬರು ಬಂದು ನೀವು 15 ದಿನ ಬಂದುಬಿಟ್ಟು 15 ದಿನದಲ್ಲಿ ಅವ್ರು ಏನು ಕೆಲಸಗಳು ಮಾಡಲಿಲ್ಲ. ಮಾಡದೇ ಇರೋ ವಿಚಾರಗಳಲ್ಲಿ ಅದು ಜನ ಏನು ಮಾಡಿದ್ರು, ಹೊಸಬರು ಅಂತ ಒಂದು ಅವಕಾಶ ಕೊಟ್ಟರು. ಅವ್ರ MLA ಆದಮೇಲೆ ಅವ್ರ MLA ಆದವ್ರಿಗೆ ಮನೆಗಳಿಗೆ ಭೇಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರೋ ಕೆಲವರು ಮನೆಗಳಿಗೆ ಅವ್ರು ಬೇಕಾದ ಮನೆಗಳು ಹೋಗ್ತಾರೆ, ಮನೆಗಳಿಗೆ ಹೋಗೋದೇ ಇಲ್ಲ. ಆ ಥರ ಮಾಡಿದ್ರೆ ನಾವು ಜನ ಹೇಳ್ತಾ ಇದ್ರು ನಾನು ಸ್ಥಳದಲ್ಲಿಯೇ ಏನೇ ಸಮಸ್ಯೆ ಇದ್ರೆ ಬಗೆಹರಿಸ್ತೀನಿ ಅಂತ. ಹಾಗೆ ನೋಡಿದಂತೆ ನಡ್ಕೊಳ್ತಿದಾರಾ? ನೋಡಿದಂತೆ ನಡ್ಕೊಳ್ತಾರೆ. ಅದಕ್ಕೆ ಕೆಲವ್ರಿಗೆ ಮಾತ್ರ ಆಗ್ತಾ ಇದೆ. ಅವ್ರು ಯಾರು ಈ ಥರ ಪಾರ್ಟಿಸಿಪೇಷನ್ ಬರ್ತೀವಿ ಅಂತ ಮುಂಚೆ ಇನ್ಫಾರ್ಮೇಷನ್ ಕೊಡ್ತಾರೋ ಅಂಥ ಮನೆಗಳು ಹೋಗಿರ್ತಾರೆ. ಇನ್ನು ಮಿಕ್ಕಿದ ಮನೆಗಳು ಹೋಗಿರಲ್ಲ. ಈಗ ನಮ್ಮ 12ನೇ ವಾರ್ಡಲ್ಲಿ ಹೈಯೆಸ್ಟ್ ಲೀಡರ್ ತರ್ದಿರೋದು ಅವ್ರದ್ದು. ಒಟ್ಟಲ್ಲಿ ನಮ್ಮ 12ನೇ ವಾರ್ಡಲ್ಲಿ ಏನೂ ಅವರು ಇದು ಮಾಡಲಿಲ್ಲ. ಏನು 1,900 ಚಿಲ್ಡ್ರೆ ಓಟ್ ಬಂದಿರೋದು. ಆದರೂ ಅವ್ರೇನು ಬಂದು ಇದುವರೆಗೆ ಏನಾಗಿದೆ, ಒಂದು ಚರಂಡಿ ಕ್ಲೀನಿಂಗ, ಒಂದು ರೋಡ್ ಕ್ಲೀನಿಂಗ, ಮತ್ತು ಇನ್ನೊಂದು ಯಾರೇ ಇದು ಮಾಡಿದ್ರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕೆಲವೆಲ್ಲನೂ ಸಮಸ್ಯೆಗಳು ಹಂಗೆ ಇದೆ. ಜನರಿಗೆ ನೇರವಾಗಿ ಏನು ತಲುಪ್ತಾ ಇಲ್ಲ. ಓಕೆ, ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರಾ? ಈ ಸಲ ಕೆ ಸುಧಾಕರ್ ಅವರನ್ನು ಅವರು ಸುಧಾಕರ್ನು ನೋಡಿ ಅವರು ಓಟ ಮಾಡ್ತಾರೆ. ಮತ್ತೆ ನರೇಂದ್ರ ಮೋದಿಜಿ ಮತ್ತೆ ಬರಲೇಬೇಕು, ಅವರು ಸೆಂಟ್ರಲ್ಲಿ ಇರಬೇಕು, ಸ್ಟೇಟಲ್ಲಿ ಇರಬೇಕು ಅಂತ ಜನರು ತೀರ್ಮಾನ ಮಾಡಿ ಅವ್ರು ಗೆದ್ದಿಸ್ತಾರೆ. ಅವರು ಇವರೆಲ್ಲ ಸೇರಿಕೊಂಡು ಈ ಸಲ ಅಂತೂ 28 ಇದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಗೆಲ್ಲಲೇಬೇಕು ಅಂತ. ಅದು ಬೇರೆ ಇದು JDS ಬೇರೆ ಮೈತ್ರಿ ಆಗಿದೆ. ಇದು ಅವರೆಲ್ಲ ಸೇರಿಕೊಂಡು ಈ ಸಲ ಅಂತೂ MP ಮಾಡೋದಕ್ಕೆ ಅವ್ರು ರೆಡಿ ಆಗಿದೆ. ಅವ್ರ ಜನ ತೀರ್ಮಾನ ಮಾಡಿಕೊಂಡು ಪ್ರತಿಯೊಂದರಲ್ಲೂ ಮುನ್ನಡೀತಾ ಇದ್ದಾರೆ. ಅಂದ್ರೆ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿರೋದೇ ಪ್ಲಸ್ ಪಾಯಿಂಟ್ ಆಗತ್ತೆ ಅಂತ ಹೇಳ್ತಿದ್ದೀರಾ? ಅಂದರೆ ನಮ್ಮದು 25 ಕ್ಷೇತ್ರದಲ್ಲಿ BJP ಗೆಲ್ಲುತ್ತೆ. ಮತ್ತು ಅವ್ರು 3 ಕ್ಷೇತ್ರದಲ್ಲಿ ಇರೋದಕ್ಕೋಸ್ಕರವಾಗಿ ಅವರು ಏನಂದರೆ ನಾವು BJP ಅವ್ರು ಮೋಸ ಮಾಡಲಿಲ್ಲ, ನಮ್ಮ ಕಾಂಗ್ರೆಸ್ ಅವ್ರು ಮೋಸ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರು ಬಿಟ್ಟು ನಮ್ಮ ಜೊತೆಗೆ ಅವ್ರು ಮೈತ್ರಿ ಆಗಿದೆ ಹೊರತು ನಾವು ಹೋಗಿ ಅವ್ರ ಹತ್ರ ಮೈತ್ರಿ ಆಗಲಿಲ್ಲ ಮೇಡಮ್. ಓಕೆ, ಈಗ ಕಾಂಗ್ರೆಸ್ ಅಭ್ಯರ್ಥಿ
ಆಗಿರುವಂತಹ ರಕ್ಷಾರಾಮಯ್ಯ ಅವರು? ಅವರು ಹೊಸಬ್ರು ಬಂದಿದ್ದಾರೆ ಪಾಪ, ಅವ್ರಿಗೆ ಏನು ಗೊತ್ತಿದೆಯೋ ಗೊತ್ತಿಲ್ಲ. ಬಟ್ ಅವ್ರು ಏನು ಮಾಡ್ತಾರೆ ಅದು ಜನನೇ ತೀರ್ಮಾನ ಮಾಡ್ತಾರೆ ಮೇಡಮ್ ಈ ಸಲ ಅಂತೂ. ಯಾಕಂದರೆ ಹೊಸಬ್ರಿಗೆ ಎಲ್ಲದಕ್ಕೂ ಅವಕಾಶ ಕೊಟ್ಕೊಂಡು ಹೋದ್ರೆ ಅವ್ರಿಗೇನು ಗೊತ್ತಿರಲ್ಲ. ಬಟ್ ಅವ್ರು ಏನು ಮಾಡ್ತಾರೆ ಅವ್ರ ಜನರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜನ ಈ ಸಲ ಏನು ವೋಟ್ ಮಾಡ್ಬೇಕಂತಿದ್ದಾರೆ ಅದು ಆಲ್ರೆಡಿ ಮಾಡ್ತಾರೆ. ಈ ಸಲ ಅಂತೂ ಕೆ ಸುಧಾಕರ್ ಅವ್ರಿಗೆ ಮತ ನೀಡ್ತಾರೆ, ಮತ್ತೆ ನರೇಂದ್ರ ಮೋದಿ ಮತ್ತೆ ಬಂದೇ ಬರ್ತಾರೆ ಅಂತ. 3ನೇ ಬಾರಿ ಹಾಗಾದ್ರೆ ಮೋದಿ ಅವರೇ ಪ್ರಧಾನಿ ಆಗ್ತಾರಾ? ಅದಂತೂ ಖಂಡಿತ ಮೇಡಮ್. ಇಡೀ ಸ್ಟೇಟಲ್ಲಿ ಎಲ್ಲದಲ್ಲೂ ಅವರೇನೆ, ಇಡೀ ಪ್ರಪಂಚಕ್ಕೆ ಗೊತ್ತು ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ. ಮತ್ತೆ ನರೇಂದ್ರ ಮೋದಿ ಅವರೇ ಆಗ್ತಾರೆ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಮೇಡಮ್? ಸಮಸ್ಯೆಗಳಂದರೆ ಮೇಡಮ್ ಹೇಳ್ತಾ ಹೋದರೆ ಪ್ರತಿಯೊಂದು ಇದ್ದೇ ಇರುತ್ತೆ. ಬಟ್ ಬಗೆಹರಿಸೋದು ಸ್ವಲ್ಪನೇ ಆಗ್ತಾ ಇದೆ. ಒಂದು 100%ಅಲ್ಲಿ 75% ಹಂಗೆ ಇರುತ್ತೆ, 25% ಮಾತ್ರ ಇದಾಗ್ತಾ ಇತ್ತು, ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಇರುತ್ತೆ. ಆದರೂ ಅವ್ರು ಮಾಡಲಿ ಅಂತಂದ್ರೂ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಯಾರು ನಮ್ಮನ್ನು ಗಮನಿಸ್ತಾ ಇಲ್ಲ, ಮಾಡ್ತಾ ಇಲ್ಲ ಮೇಡಮ್. ಆ ಥರ ಆಗಿದೆ. ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.